ವಿದ್ಯಾರ್ಥಿಗಳೇ, ಯೂನಿಟ್ ನಂಬರ್ 11 ಬಂದು ಜಪಾನ್ ಬ್ರೆಜಿಲ್ ಥ್ರೂ ಈ ಟ್ರಾವೆಲರ್ಸ್. ಇಲ್ಲಿ 16 ಕ್ವಶನ್ಸ್ ಇರುವಂಥದ್ದಾಗಿರುತ್ತೆ ಕ್ವಶನ್ ಬ್ಯಾಂಕಲ್ಲಿ. ಈ ಕ್ವಶನ್ಸಲ್ಲಿ ಮೋಸ್ಟ್ ಆಫ್ ಆಲ್ ಒಂದು ಕ್ವಶನ್ಸು ನಾವು MCQಸಲ್ಲಿ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಕ್ವಶನ್ ನಂಬರ್ 1, ವಿಚ್ ಕಂಟ್ರಿ ಡಸ್ ಮೈ ಕಾಲ್ ಓಫ್ಲೆಸ್ಲಿ ಓವರ್ ಕ್ರೌಡೆಡ್ ಐಲ್ಯಾಂಡ್ ಅಂತ ಯಾವ ದೇಶವನ್ನು ಕರೀತಾರೆ ಅಂತ. ಜಪಾನ್ ಇಸ್ ದ ಆನ್ಸರ್. ಓಫ್ಲೆಸ್ಲಿ ಓವರ್ ಕ್ರೌಡೆಡ್ ಐಲ್ಯಾಂಡ್. ನೆಕ್ಸ್ಟ್ ಕ್ವಶನ್ ನಂಬರ್ 2, what is an alternative privacy in Japan according to Mike's? ಆಲ್ಟರ್ನೇಟಿವ್ ಪ್ರೈವಸಿ ಅನ್ನುವಂಥದ್ದು ಯಾವುದು ಕೊಡುತ್ತೆ ಅಂತ, ಕೊರ್ಟಸಿ ಕೊಡುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯ. ನೆಕ್ಸ್ಟ್ ಕ್ವಶನ್ ನಂಬರ್ 4, Mike describes dance as a quantum, more formal, more oriental. It is also infectious. ಮೋರ್ ಕ್ವಾಂಟರ್, ಫಾರ್ಮಲ್, ಓರಿಯೆಂಟಲ್ ಆ್ಯಂಡ್ ಇನ್ಫೆಕ್ಷಿಯಸ್ ಅಂತ ಯಾವುದನ್ನು ಕರೀತಾರೆ ಅಂತಂದರೆ, ಬೋಯಿಂಗ್ ಕಸ್ಟಮ್ ಏನಿದೆಯೋ ಅದನ್ನು ಕರೆಯುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ 3ಗೆ ಆನ್ಸರ್ ಬಂದು ಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 4, ಅಕಾರ್ಡಿಂಗ್ ಟು ಮೈಕ್ಸ್ ಡ್ಯಾನ್ಸ್ ಆಸ್ ಮೋರ್ ಡೇಂಜರಸ್ ದ್ಯಾನ್ ಎನಿಥಿಂಗ್ ಎಲ್ಸ್ ಇನ್ ಜಪಾನ್. ಯಾವುದು ಜಪಾನಲ್ಲಿ ಬಹಳ ಡೇಂಜರಸ್ ಆಗಿದೆ ಅನ್ನುವಂಥದ್ದಾಗಿದೆ. ಅದಕ್ಕೆ ಆನ್ಸರ್ ಬಂದು ಎ ಇಸ್ ದ ಆನ್ಸರ್. ಈಟಿಂಗ್ ಸೂಪ್ ಇಸ್ ದ ಆನ್ಸರ್ ಆಗಿದೆ. ಕ್ವಶನ್ ನಂಬರ್ 5 ಬಂದು ದ ಆಥರ್ ಆಫ್ ಜಪಾನ್ ಆ್ಯಂಡ್ ಬ್ರೆಜಿಲ್ ಅಂದರೆ ಜಾರ್ಜ್ ಮೈಕ್. ಎ ಟ್ರಾವೆಲರ್ಸ್ ಐ ಮೀಟ್ಸ್ ಎ ಡೀರ್ ವಿಚ್ courteously bows to him. ಜಪಾನಲ್ಲಿ ನಾರಾ ಪಾರ್ಕಲ್ಲಿರುವಂಥ ಡೀರಿ ಏನಿತ್ತೋ ಅದು ಯಾರಿಗೆ ಎಲ್ಲಿತ್ತು ಅಂತ ಕೇಳ್ತಾ ಇದ್ದಾರೆ. ನಾರಾ ಇಸ್ ದ ಆನ್ಸರ್. ದಟ್ ಮೀನ್ಸ್ ಡಿ ಇಸ್ ದ ಆನ್ಸರ್ ಆಗಿರೋದು. ಬಹಳ ವಿಧೇಯತೆಯಿಂದ ಬಂದು ಜಸ್ಟ್ ದಟ್ಸ್ ವಾಟ್ ಇಟ್ ಬೌಸ್ ಟು ದಿ ಆಥರ್ ಅಂದರೆ ಅವನನ್ನು ವಂದಿಸುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಕ್ವಶನ್ ನಂಬರ್ 5ಗೆ ಆನ್ಸರ್ ಡಿ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 6, ಕಂಪ್ಲೀಟ್ ದ ಅನಾಲಜಿ ಅಂದರೆ ಎರಡಕ್ಕೂ ಸಾಮ್ಯತೆ ಇರುವಂಥದ್ದು ಅಂತ. ವಿತ್ ರೆಫರೆನ್ಸ್ ಇನ್ ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್ ಐ ಬ್ಯೂಟಿಫುಲ್ ಫೇಮೆಂಟ್ಸ್ ಮೀನ್ಸ್ ಫುಟ್ಬಾಲ್ಸ್. ಕೋಪ್ಕಬಾನಾ ಇಸ್ ದ ಕರೆಕ್ಟ್. ವರ್ಸ್ಟ್ ಪ್ಲೇಸ್ ಆಫ್ ಟ್ರಾಫಿಕ್, ಇಡೀ ಬ್ರೆಜಿಲಲ್ಲಿನೇ ವರ್ಸ್ಟ್ ಟ್ರಾಫಿಕ್ ಇರುವಂತಹ ಊರು ಯಾವುದಪ್ಪ ಅಂತಂದರೆ ವರ್ಗಾಸ್ ಈಸ್ ದ ಆನ್ಸರ್. ಅವೆನೆಂಡೆ ಪ್ರೆಸಿಡೆಂಟೆ ವರ್ಗಾಸ್. 6ಗೆ ಆನ್ಸರ್ ಬಂದು ಏತ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 7, ಇನ್ ಬ್ರೆಜಿಲ್ ಮೇಕಿಂಗ್ ಫಿಯರ್ಫುಲ್ ನಾಯ್ಸ್. ಇದೊಂದು ಜಸ್ಟ್ ಇವೆಂಟ್ ಇರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯ ಐತೆ. ವೈಲ್ ಈಟಿಂಗ್ ಸೂಪ್ ಸಿಗ್ನಿಫೈಸ್ ಅದು ಎಲ್ಲಿದೆ ಅಂತಂದರೆ ಅದು ಜಪಾನಲ್ಲಿ. ಇನ್ ಜಪಾನ್ ಮೇಕಿಂಗ್ ಎ ಫಿಯರ್ಫುಲ್ ನಾಯ್ಸ್ ವೈಲ್ ಈಟಿಂಗ್ ಸೂಪ್. ಅದಕ್ಕೆ ಆನ್ಸರ್ ಏನಪ್ಪ ಅಂದರೆ ಅಪ್ರಿಷಿಯೇಷನ್, ಅಂದರೆ ಒಂದು ರೀತಿಯಲ್ಲಿ ಅಪ್ರಿಷಿಯೇಷನ್ ಅನ್ನುವಂಥದ್ದು ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 8, ದ ಲೈಫ್ ಆಫ್ ಡ್ಯಾಶ್. ಯಾರ ಲೈಫ್ ಆಫ್ ಬಿಕಮಿಂಗ್ ಮೋರ್ ಅಜರ್ಡಸ್ ಅಂದರೆ ಕಷ್ಟ ಅಂತ. ಎವ್ರಿ ಡೇ ಇನ್ ಬ್ರೆಜಿಲ್ ಪೆಡೆಸ್ಟ್ರಿಯನ್ ಲೈಫ್ ಏನಕ್ಕೆ ಅಂತಂದರೆ ಎವ್ರಿ ಒನ್ ಓನ್ಸ್ ಕಾರ್ ಇನ್ ಬ್ರೆಜಿಲ್ ಅಂತ. ನೆಕ್ಸ್ಟ್ ಕ್ವಶನ್ ನಂಬರ್ 8 ಆನ್ಸರ್ ಬಂದು ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 9 ನೋಡೋಣ. ಕ್ವಶನ್ ನಂಬರ್ 9 ಬಂದು ದ ಮ್ಯಾನಿಯಾ ಮೀನ್ಸ್ ಮ್ಯಾಡ್ನೆಸ್ ಅಂತ. ಒಂದು ರೀತಿಯಲ್ಲಿ ಅವರಿಗೆ ಪ್ಯಾಷನ್ ಆಗಿರುತ್ತೆ ಇಲ್ಲಿ ಜಪಾನಲ್ಲಿ. ವಿಚ್ ರೈಟರ್ ನೋಟಿಸಸ್ ಇನ್ ಜಪಾನ್ ಈಸ್ ಫಾರ್ ಯಾವುದು ಅಂತಂದರೆ ಬೋಯಿಂಗ್ ಕಲ್ಚರ್ ಏನಿದೆಯೋ, ಪದ್ಧತಿ ಏನಿದೆಯೋ ಅದು ಆಗಿರುತ್ತೆ. ಹಾಗಾಗಿ 9ಗೆ ಆನ್ಸರ್ ಬಂದು ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 10, ವಿಚ್ ಆಟಿಟ್ಯೂಡ್ ಮನೋಧೋರಣೆ ಅಂತ ಆಫ್ ಜಪಾನೀಸ್ ಎಸ್ ಡಬಲ್ ಫಂಕ್ಷನ್ ಅಂದರೆ ಎರಡು ರೀತಿಯಾಗಿ ಇರುವಂತಹ ಕಾರ್ಯವನ್ನು ನಿರ್ವಹಿಸುವಂತಹದ್ದು ಯಾವುದಾಗಿದೆ ಕರ್ಟಸಿಯನ್ನು. ಅವರು ವಿಧೇಯತೆಯಿಂದ ಅತ್ಯಂತ ಮೋಸ್ಟ್ ಲೆವೆಲ್ ವಿಧೇಯತೆ ಯಾರಿಗಿದೆ ಅಂತಂದರೆ ಜಪಾನೀಸ್ಗೆ ಇರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಕ್ವಶನ್ ನಂಬರ್ 10ಗೆ ಆನ್ಸರ್ ಬಂದು ಬಿ ಇಸ್ ದ ಕರೆಕ್ಟ್ ಆನ್ಸರ್. ದಟ್ ಮೀನ್ಸ್ ಕರ್ಟಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 11. ಕ್ವಶನ್ ನಂಬರ್ 11 ಬಂದು ಕಂಪ್ಲೀಟ್ ದ ಅನಾಲಜಿ ವಿತ್ ರೆಫರೆನ್ಸ್ ಟು ದಿ ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್ ಐ. ಯಾವ ಸಾಮ್ಯತೆ ಕರೆಕ್ಟ್ ಆಗಿದೆ? ಡ್ರೈವರ್ ಆ್ಯಂಡ್ ಅಂಡರ್ ಕರೆಕ್ಟ್ ಇದೆ. ಪೆಡೆಸ್ಟ್ರಿಯನ್ ಆ್ಯಂಡ್ ಪ್ರೇ, ದಾರಿ ಹೋಗರು ಒಂಥರ ಬಲಿ ಆದಂಗೆ ಅಂತ ಇಲ್ಲಿ ಜಪಾನ್ ದೇಶದಲ್ಲಿ. ಹಾಗಾಗಿ ಪ್ರೇ ಅಂತಂದರೆ ಬಲಿ ಅಂತ. ಪೆಡೆಸ್ಟ್ರಿಯನ್ ಅಂದರೆ ನಡ್ಕೊಂಡು ಓಡಾಡೋರು ಅಂತ. 11ಗೆ ಆನ್ಸರ್ ಬಂದು ಬಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 12 ಬಂದು ಕನ್ಸಿಡರ್ ದಿಸ್ 2 ಸ್ಟೇಟ್ಮೆಂಟ್ಸ್ ಇನ್ ಜಪಾನ್. ಅಂದರೆ ಸ್ಟೇಟ್ಮೆಂಟ್ ಏನಾಗಿದೆ? ಮೋಟಾರ್ ಕಾರ್ಸ್ ಆರ್ ಎಕ್ಸ್ಟ್ರೀಮ್ಲಿ ಎಕ್ಸ್ಪೆನ್ಸಿವ್ ಇನ್ ಬ್ರೆಜಿಲ್, ಕರೆಕ್ಟ್ ಆಗಿದೆ. ನೆಕ್ಸ್ಟ್ ರೀಸನ್ ಇಂಪೋರ್ಟ್ ಡ್ಯೂಟೀಸ್ ಆರ್ ಕ್ರಿಪ್ಲಿಂಗ್ ಆ್ಯಂಡ್ ಮರ್ಡರ್ಸ್, ಅದನ್ನು ಕರೆಕ್ಟ್ ಆಗಿದೆ. ದಟ್ಸ್ ವೈ ಆನ್ಸರ್ ಈಸ್ ಕ್ವಶನ್ ನಂಬರ್ 12ಗೆ ಬೋತ್ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಆರ್ ಕರೆಕ್ಟ್ ಆಗಿರುವಂಥದ್ದನ್ನು ನೋಡ್ತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 13, ದ ಪೇಮೆಂಟ್ ಅಂತಂದರೆ ಫುಟ್ ಪಾತ್ ಅಂತ, ಅಂದರೆ ನಾವು ಫುಟ್ಪಾತ್ ಅಂತ ಕರಿತೀವಲ್ವ ಆ ಒಂದು ಪದ. ದ ಪೇಮೆಂಟ್ಸ್
ಆಫ್ ಕೋಪ್ಕಬನಾ, ಯಾವ ಸಿಟಿ ಅಂದರೆ ಕೋಪ್ಕಬನಾ, ಬಿ ಇಸ್ ದ ಕರೆಕ್ಟ್ ಆನ್ಸರ್. ಆರ್ ಡೆಕೋರೇಟೆಡ್ ವಿತ್ ಬ್ಯೂಟಿಫುಲ್ ಬ್ಲಾಕ್ ಮೊಸೈಕ್ಸ್, ಒಳ್ಳೆ ಸುಂದರವಾದಂಥ ಮೊಸೈಕ್ ಕಲ್ಲುಗಳಿಂದ ಅಲ್ಲಿ ಡೆಕೋರೇಟ್ ಮಾಡಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯ ಇದೆ. ಇದನ್ನು ಜಾರ್ಜ್ ಮೈಕಲ್ ರೆಕಗ್ನೈಸ್ ಮಾಡಿದ್ರು. ಕ್ವಶನ್ ನಂಬರ್ 13ಗೆ ಆನ್ಸರ್ ಬಂದು ಕೋಪ್ಕಬನಾ. ನೆಕ್ಸ್ಟ್ ಕ್ವಶನ್ ನಂಬರ್ 14 ನೋಡೋಣ. ಕ್ವಶನ್ ನಂಬರ್ 14 ಬಂದು ಅಕಾರ್ಡಿಂಗ್ ಟು ಜಾರ್ಜ್ ಮೈನ್ಸ್ ಇನ್ ಜಪಾನ್ ಅಂಡ್ ಈಟಿಂಗ್ ಸೂಪ್ ಅನ್ನುವಂಥ, ಅಲ್ಲಿ ಸೂಪ್ ಅನ್ನುವಂಥದ್ದು ವಿಶೇಷವಾದಂಥ, ಅದನ್ನು ಜಸ್ಟ್ ದಟ್ಸ್ ಇಟ್ ಈಸ್ ಭಾಳ ಸ್ಪೈಸಿ ಆಗಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಹಾಗಾಗಿ ಸಿ ದ ಕರೆಕ್ಟ್ ಆನ್ಸರ್. ವಿತ್ ಫಿಯರ್ಫುಲ್ ನಾಯ್ಸ್ ಇಸ್ ದ ಕರೆಕ್ಟ್ ಆನ್ಸರ್. ಈ ಸೈನ್ ಆಫ್ ಅಪ್ರಿಷಿಯೇಷನ್, ಭಾಳ ನಾಯ್ಸ್ ಮಾಡ್ತಾ ಇದ್ದಾರೆ ಅಂತಂದರೆ ಜಪಾನ್ ದೇಶದವರ ಪ್ರಕಾರ ಅದೊಂದು ರೀತಿಯಲ್ಲಿ ಅಪ್ರಿಷಿಯೇಷನ್ ಆಗಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಕ್ವಶನ್ ನಂಬರ್ 14 ಆನ್ಸರ್ ಬಂದು ಸಿ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 15, ಕಂಪ್ಲೀಟ್ ದ ಅನಾಲಜಿ ವಿತ್ ರೆಫರೆನ್ಸ್ ಟು ಜಪಾನ್ ಅಂಡ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್ ಐ. ಇಲ್ಲಿ ಕೊಟ್ಟಿರುವಂಥ ಸಾಮ್ಯತೆಗೆ ಸರಿಯಾದಂಥ ಫಸ್ಟ್ ಪೆಡೆಸ್ಟ್ರಿಯನ್ ಅಂಡ್ ಡ್ಯಾಶ್ ಪ್ರೇ, ಈಗಾಗಲೇ ಅದು ಆನ್ಸರ್ ಕ್ವಶನ್ ನಂಬರ್ 11ನಲ್ಲಿ ಬಂದಿದೆ. ಡ್ರೈವರ್ ಅಂಡ್ ಅಂಡರ್, ಕ್ವಶನ್ ನಂಬರ್ 15 ಆನ್ಸರ್ ಬಂದು ಪ್ರೈಸ್. ದ ಆನ್ಸರ್ ಕ್ವಶನ್ ನಂಬರ್ 16, ಜಡ್ಜ್ ಮೈಕ್ ಇನ್ ಜಪಾನ್ ಅಂಡ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್ ಐ ಸೇಸ್ ದಟ್ ಬೋಯಿಂಗ್ ಅಂದರೆ ಏನು ಇನ್ ಜಪಾನ್, ದಟ್ ಮೀನ್ಸ್ ಎಸ್ ಎ ಕಾಂಪ್ಲಿಕೇಟೆಡ್ ಐರಾರ್ಕಿ ಅನ್ನುವಂತಹದ್ದನ್ನು ನೋಡಲಿಕ್ಕೆ ಸಾಧ್ಯತೆ ಆಗುತ್ತೆ. ದಟ್ ಮೀನ್ಸ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಟೋಟಲಿ 1 to ಕ್ವಶನ್ ನಂಬರ್ 16 ಇಲ್ಲಿ ಜಪಾನ್ ಅಂಡ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್ ಐ ಯೂನಿಟ್ಗೆ ಸಂಬಂಧಿಸಿದಂತೆ ಆನ್ಸರ್ಸ್ ಕೊಟ್ಟಾಗಿದೆ. ಇದರ ಸದುಪಯೋಗವನ್ನು ಎಲ್ಲ ವಿದ್ಯಾರ್ಥಿಗಳು ಪಡ್ಕೊಡ್ತೀರಿ ಅಂತ ನಾನು ಭಾವಿಸ್ತಾ ಈ ಒಂದು ವಿಟಿಯನ್ನು ಮುಕ್ತಾಯ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಆಲ್. ನಮಸ್ಕಾರ ವಿದ್ಯಾರ್ಥಿ.